ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿಕೆ ವಿಚಾರ. ಕಮಲ್ ಹಾಸನ್ಗೆ ನಾನು ಕ್ಷಮೆ ಕೇಳಿ ಅಂತ ಹೇಳಿಲ್ಲ. ಬೆಂಗಳೂರಿನಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಶಿವಣ್ಣ ಅವರು ಮಾತಾಡಿದ್ದಾರೆ. ಕಮಲ್ ಹಾಸನ್ ಅವ್ರಿಗೆ ನಾನು ಕ್ಷಮೆ ಕೇಳಿ ಅಂತ ಹೇಳಿಲ್ಲ. ಕಮಲ್ ಹಾಸನ್ ಹೇಳಿದ ಮಾತನ್ನು ನಾನು ಸಮರ್ಥಿಸಿಕೊಳ್ಳಲ್ಲ. ಇದು ಶಿವಣ್ಣ ಅವರ ಹೇಳಿಕೆ. ಆ ಟೈಮ್ನಲ್ಲಿ ಏನು ಹೇಳಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಕಮಲ್ ಹಾಸನ್ ಹೇಳಿದ್ದು ನನಗೆ ಸ್ಪಷ್ಟವಾಗಿ ಕೇಳಿಲ್ಲ. ನೀವು ಕಮಲ್ ಹಾಸನ್ ಅವ್ರನ್ನೇ ಪ್ರಶ್ನೆ ಮಾಡಬೇಕು ಅಂತ ಕೇಳಿದ್ದಾರೆ. ಈಗಲೂ ಅವರು ಹೇಳಿದ್ದಾರೆ, ನಾನು ಕಮಲ್ ಹಾಸನ್ ಅವರ ದೊಡ್ಡ ಅಭಿಮಾನಿ ಅಂತ. ಓಕೆ, ಅಭಿಮಾನ, ಅವರ ಪ್ರೀತಿ, ಅವರ ಬಾಂಧವ್ಯ, ಅವರ ಸಂಬಂಧಗಳು ಅದು ವೈಯಕ್ತಿಕ. ಶಿವಣ್ಣ ಕ್ಲಾರಿಟಿ ಕೊಟ್ಟಂಗಿದೆ. ಅಂದರೆ ಒಂದು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಹಂಗೆ ಹೇಳ್ತಿದ್ದಾಗ, ಅಂದರೆ ತಮಿಳಿನಿಂದನೇ ಕನ್ನಡ ಹುಟ್ಟಿದ್ದು, ಹಾಗೆ ಹೇಳುವಾಗ ಶಿವಣ್ಣ ಅವ್ರಿಗೆ ಗೊತ್ತಾಗಲಿಲ್ಲ. ಆ ವಿಚಾರ ಹೇಳುವಾಗ ನನ್ನ ಅರಿವಿಗೆ ಬರಲಿಲ್ಲ. ಅದು ಏನು ಹೇಳ್ತಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಾಗಲಿಲ್ಲ. ಇದು ನಟ ಶಿವರಾಜ್ ಕುಮಾರ್ ಅವರ ಸ್ಪಷ್ಟನೆಯಾಗಿದೆ. ಇನ್ನು ಈಗ ಶಿವಣ್ಣ ಅವರ ಹೇಳಿಕೆ ಸಮರ್ಥನೆ ಮಾಡಿಕೊಡೋದಿಲ್ಲ. ಅಂದರೆ ನಾನು ಕಮಲ್ ಹಾಸನ್ ಅವರ ಪರವಾಗಿ ಅವ್ರು ಹೇಳಿದ ಸರಿ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಅವ್ರು ಹೇಳಿದ್ದಾರೆ, ಕನ್ನಡಕ್ಕೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂಥೇಳಿ ಈಗಾಗಲೇ ಹೇಳಿದ್ದಾರೆ. ಆದರೆ ಕೆಲವೊಂದಿಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕನ್ನಡದ ಅಭಿಮಾನಿಗಳು, ಕನ್ನಡಿಗರು, ಶಿವಣ್ಣವರು ಯಾಕೆ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂಥೇಳಿ ಈಗ ಮತ್ತೊಮ್ಮೆ ಮೌನವನ್ನು ಮುರಿದಿದ್ದಾರೆ. ಆ ವಿಚಾರವಾಗಿ ಏನು ಕಮಲ್ ಹಾಸನ್ ಅವತ್ತು ಹೇಳಿದರು, ಏನು ಮಾತನಾಡ್ತಿದ್ದಾರೆ ಅನ್ನೋದು ನನಗೆ ಆ ಟೈಮ್ನಲ್ಲೇ ಗೊತ್ತಾಗಲಿಲ್ಲ. ಗೊತ್ತಾಗಿದ್ದಿದ್ರೆ ಶಿವಣ್ಣ ಭಾಷಣವನ್ನು ತಡೀತಾ ಇದ್ರು, ಅಥವಾ ಆ ಕ್ಷಣದಲ್ಲೇ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರ, ಕ್ಲಾರಿಟಿಯನ್ನು ಕೊಡ್ತಾ ಇದ್ರ. ಸ್ಪಷ್ಟವಾಗಿ ನನಗೆ ಕೇಳಿಸ್ಲಿಲ್ಲ. ಅದು ನೀವಿದ್ರ ಬಗ್ಗೆ ಕಮಲ್ ಹಾಸನ್ ಅವರನ್ನೇ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ. ಮತ್ತು ಈಗಲೂ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ, ನಾನು ಕಮಲ್ ಹಾಸನ್ ಅವರ ದೊಡ್ಡ ಅಭಿಮಾನಿ ಅಂಥೇಳಿ. ಹಾಗಾಗಿ ಕೆಲವೊಂದಿಷ್ಟು ಪರ ವಿರೋಧಗಳು ಶಿವಣ್ಣ ಅವರ ವಿಚಾರದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಶಿವಣ್ಣ ಅವರು ಯಾಕೆ ಆ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರಿಗೆ ತಕ್ಕ ಉತ್ತರ ಕೊಡಲಿಲ್ಲ ಅಂತ ಕೆಲವು ಪ್ರಶ್ನೆ ಮಾಡ್ತಿದ್ದಾರೆ. I have already told. For Canada is my first option, no doubt about it. And I have been always for. This is not the first time. Any time for Canada, you can take the record and see what Shivana has done for Canada. Nobody can deny that, and 100%. And that day, that went for the function. That's all. And your family is biggest contributor to the Canada. No doubt about it. And one more thing is, when Kamal Hassan sir came here, came for this one, they could have asked on that day. ಕನ್ನಡದಲ್ಲಿ ಅದೇ ಅವರು ಕಮಲ್ ಹಾಸನ್ ಬಂದಾಗ ಕೇಳ್ಬೋದಾಗಿತ್ತು. ಅದು ಅವ್ರನ್ನ ಕೇಳಬೇಕಾಗಿತ್ತು, ಇನ್ನೇನಿಲ್ಲ. ನಾನು ಯಾವಾಗ some people are unwantedly, unnecessary